ವಿಶ್ರಾಂತಿ. ಸಂಪೂರ್ಣ ಗಮನವನ್ನು ಮೊಣಕಾಲಿನ ಚಿಪ್ಪುಗಳ ಮೇಲೆ ತೊಗೊಂಡು ಬರೋಣ. ಮೇಲ್ಭಾಗ, ಕೆಳಭಾಗ, ಎಡಕ್ಕೆ ಬಲಕ್ಕೆ. ಅವುಗಳ ಮಧ್ಯದಲ್ಲಿರುವ ಒಂದು ಜೆಲ್ ವಯಸ್ಸಾಗ್ತಾ ಆಗ್ತಾ ಅದು ಜೆಲ್ ಒಣಗಿ ಮೊಣಕಾಲು ನೋವು ಬರುತ್ತೆ. ಸೊ ನಮ್ಮ ಮೊಣಕಾಲಿನ ಚಿಪ್ಪುಗಳಲ್ಲಿ ಜೆಲ್ ಉತ್ಪತ್ತಿಯಾಗಿ ಅಗಾಧವಾಗಿ ಹೊರಗೆ ಬೀಳ್ತಾ ಇದೆ ಅಂತ ಅನುಭವಿಸೋಣ. ಹಾಗೆ ಮೊಣಕಾಲುಗಳು ಬಲಿಷ್ಠಗೊಳ್ತಾ ಇರೋದನ್ನು ಅನುಭವಿಸೋಣ. ನಮ್ಮ ದೇಹ ಒಂದು ಕಬ್ಬಿಣದ ಹಾಗೆ ಪ್ರತಿನಿತ್ಯದ ಅಭ್ಯಾಸದಿಂದ ಕಬ್ಬಿಣದ ಹಾಗೆ ಬಲಿಷ್ಠಗೊಳ್ತಾ ಇದೆ. ವಜ್ರದಂತಹ ದೇಹ. ಹಾಗೆ ತೊಡೆಯ ಸ್ನಾಯುಗಳನ್ನು ಗಮನಿಸೋಣ. ಮೇಲ್ಭಾಗ, ಕೆಳಭಾಗ, ಎಡಕ್ಕೆ ಬಲಕ್ಕೆ. ದೇಹದಲ್ಲಿ ಅತಿ ಬಲಿಷ್ಠವಾದ ಮೂಳೆ ತೊಡೆಯ ಸ್ನಾಯುಗಳು. ಅವುಗಳಿಗೆ ಸುಮಾರು 850 kg ಎತ್ತುವಷ್ಟು ಶಕ್ತಿ ಇರ್ತದೆ. ಸೊ ತೊಡೆಯ ಸ್ನಾಯುಗಳು ಬಲಿಷ್ಠಗೊಳ್ತಾ ಇದೆ. ಸೊಂಟದ ಭಾಗವನ್ನು ಗಮನಿಸೋಣ. ಮೇಲ್ಭಾಗ, ಕೆಳಭಾಗ, ಎಡಕ್ಕೆ ಬಲಕ್ಕೆ. ಒಳಗಣ್ಣಿನಿಂದ ಮಸಾಜ್ ಮಾಡ್ಕೊಳ್ಳೋಣ. ಜನನೇಂದ್ರಿಯ ಭಾಗವನ್ನು ಗಮನಿಸೋಣ. ಅಗಾಧವಾದ ರಕ್ತ ಸಂಚಾರ, ಅದರಿಂದ ಸರ್ವರೋಗ ನಿವಾರಣೆ. ಕಿಬ್ಬೊಟ್ಟೆಯ ಭಾಗ. ಹಾಗೆ ಸಂಪೂರ್ಣ ಕಾಲುಗಳಿಗೆ ವಿಶ್ರಾಂತಿಯನ್ನು ನೀಡೋಣ. ವಿಶ್ರಾಂತಿಯನ್ನು ನೀಡ್ತಾ ನೀಡ್ತಾ ಗಾಢ ನಿದ್ರೆಗೆ ಜಾರೋಣ. ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ಗೋ ಟು ದ ಡೀಪ್ ಸ್ಲೀಪ್ ಮೋಡ್. ಒಂದೊಂದು ಅಂಗಾಂಗಗಳು ಶವದ ಹಾಗೆ ಸಂಪೂರ್ಣ ವಿಶ್ರಾಂತಿಯನ್ನು ಪಡಿತಾ ಇದ್ದಾವೆ. ಯಾವುದೇ ಅರಿವು ಬೇಡ. ಹಾಗೆ ಬೆನ್ನಿನ ಭಾಗ